ನಾನು ಉದಯ್ ಅಂತ. ನಾನೊಂದು ಪ್ರೈವೇಟ್ ಕಂಪನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಪೂರ್ಣಿಮಾ ಅಂತ ಗವರ್ಮೆಂಟ್ PU ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ದೇ ಆದಂತ ಒಂದು ಇಂಡಿಪೆಂಡೆಂಟ್ ಹೌಸ್ ಇರಬೇಕು ಅನ್ನುವಂತ ಒಂದು ಆಸೆ ನನ್ ಮೊದ್ಲಿಂದನೂ ಇತ್ತು. ಇಂಡಿಪೆಂಡೆಂಟ್ ಹೌಸ್ ಅನ್ನ ಬಿಲ್ಡ್ ಮಾಡುವಂತಹ ಒಂದು ಕನಸನ್ನ ನನ್ನ ಯಜಮಾನ್ರ ಹತ್ರ ಹೇಳ್ಕೊಂಡಾಗ ಅವರು ಸಹ ಅದಕ್ಕೆ ಆಯ್ತು ಮಾಡ್ಸೋಣ ಅಂತ ಹೇಳಿ 2023ರಲ್ಲಿ ನಾನು ಯಾವಾಗ ಮನೆಯನ್ನು ಕಟ್ಟಬೇಕು ಅಂತ ಡಿಸೈಡ್ ಮಾಡಿದಾಗ ಈ ಒಂದು ನನ್ನ ಕನಸಿನ ಮನೆಯನ್ನ ನನಗೆ ಕಟ್ಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನ್ನ ಹೆಸರು ಶ್ರೀಶ್ ಅಂತ. ನಾನು ಇವಾಗ ಸೆಕೆಂಡ್ PU ಓದ್ತಾ ಇದ್ದೀನಿ. ಹಳೆ ಮನೆಯಲ್ಲಿ ನಂದೇ ಆದಂತ ರೂಮು ಅಥವಾ ಏನೋ ಸ್ಟಡಿ ಟೇಬಲ್ ಅಂತ ಏನೂ ಇರಲಿಲ್ಲ. ನಾನು ನಮ್ಮ ಅಕ್ಕ ಶೇರ್ ಮಾಡಬೇಕಿತ್ತು. ನನ್ನ ಹೆಸರು ವೈಷ್ಣವಿ. ನಾನು ಡೆಂಟಲ್ ಮಾಡ್ತಿದ್ದೀನಿ ಮಾಸ್ಟರ್ಸ್. ಸೊ ಐ ಹ್ಯಾಡ್ ಫ್ಯೂ ಆಫ್ ದಿ ಐಡಿಯಾಸ್. ನಂದೇ ಓನ್ ರೂಮ್ ಇದ್ರೆ ಹೇಗಿರ್ಬೇಕು ಅಂತ. ಸೊ ಅದ್ರ ಪ್ರಕಾರನೇ ಕಟ್ಸ್ಕೊಂಡಿದ್ದೀನಿ ಕೂಡ ಇವಾಗ. ಯಾವ್ದೋ ಒಂದೆರಡು ಚೆರಿಶ್ ಹೋಮ್ದು ವಿಡಿಯೋಗಳನ್ನ ನೋಡ್ಬಿಟ್ಟು ಓಕೆ ಇವ್ರ ಪರವಾಗಿಲ್ಲ ಅನಿಸ್ತು. ಹೋಗ್ಬಿಟ್ಟು ಕಂಪ್ನಿನಲ್ಲಿ ಮಾತಾಡಿ ಅವ್ರು ಮಾಡಿರುವಂತ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿದ್ದು ಓಕೆ ಇವ್ರ ಹತ್ರ ಕೊಡ್ಬೋದು ಅಂತ. ಫುಲ್ ಡಿಸೈನ್ ಮಾಡಿ 3D ವ್ಯೂಸ್ ಕಳಿಸ್ತಿದ್ರು. ಸೊ ನಮ್ಗೊಂದು ಐಡಿಯಾ ಕ್ಲೀನ್ ಆಗಿ ಗೊತ್ತಾಗ್ತಿತ್ತು ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೆ ಹೇಗೆ ಅಂತ. ಅಂಡ್ ದೇ ಹ್ಯಾಡ್ ದ VR ಆಪ್ಷನ್ ಆಲ್ಸೋ. ಅಂಡ್ ದಟ್ ವಾಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಸಮಥಿಂಗ್ ನ್ಯೂ. ನಾನೆಲ್ಲೂ ನೋಡಿರ್ಲಿಲ್ಲ ಅದನ್ನ. ದಟ್ ವಾಸ್ ವೆರಿ ಇನೋವೇಟಿವ್ ಅಂಡ್ ವೆರಿ ಫ್ರೆಂಡ್ಲಿ ಟು ದ ಕಸ್ಟಮರ್ಸ್ ಸೊ ದಟ್ ದೇ ಕ್ಯಾನ್ ವಿಜುವಲೈಸ್ ಏನ್ ಆಗುತ್ತೆ ಹೇಗ್ ಬರುತ್ತೆ ಮುಂಚೆನೆ. ಪ್ರಾಜೆಕ್ಟ್ ಪ್ಲಾನ್ ಎಲ್ಲ ಫೈನಲ್ ಮಾಡಿದ್ಮೇಲೆ ಯಾವ್ಯಾವ ಸ್ಟೇಜ್ ಅಲ್ಲಿ ಏನೇನ್ ಪೇಮೆಂಟ್ ಆಗುತ್ತೆ, ಒಂದು ಪ್ರೊಸೆಸ್ ಅನ್ನ ಹೇಗೆ ಫಾಲೋ ಮಾಡ್ಬೇಕೋ ಫಾಲೋ ಮಾಡ್ಬಿಟ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ಮೇಲೂ ಸಹ ಅವರು ಡೈಲಿ ಅಪ್ಡೇಟ್ಸ್ ಹೇಗಿದೆ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅದರಲ್ಲಿ ಪ್ರಾಜೆಕ್ಟ್ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇದ್ರು. ತುಂಬಾ ಒಂದು ಪ್ರೊಸೆಸ್ ಅನ್ನ ನೀಟಾಗಿ ಫಾಲೋ ಮಾಡಿ ಮನೆನ ಕಟ್ಟಿದ್ದಾರೆ. ಟೈಮ್ ಲೈನ್ ನಲ್ಲಿ ಪ್ರಕಾರ ಮುಗಿಸಿಕೊಟ್ಟಿದ್ದಾರೆ ಪ್ರಾಜೆಕ್ಟ್ ನ. ಹಾಗೆ ಈ ಮನೆಯಲ್ಲಿ ನನ್ಗೆ ತುಂಬಾ ಅಂದ್ರೆ ತುಂಬಾ ಒಂದು ರೀತಿ ಪ್ರೌಡ್ ಫೀಲಿಂಗ್ ಅನ್ನ ನನ್ಗೆ ಈ ಮನೆ ನನ್ಗೆ ಕೊಡ್ತಾ ಇದೆ. ಯಾಕಂದ್ರೆ ಇದು ನಂದು ಅನ್ನುವಂತ ಒಂದು ಫೀಲಿಂಗ್ಸ್ ಅನ್ನ ಕೊಡ್ತಾ ಇದೆ. ಚೆರಿಶ್ ತುಂಬಾ ಹೆಲ್ಪ್ ಮಾಡಿದೆ. ರೂಮ್ ಡಿಸೈನ್ ಮಾಡೋದಕ್ಕಾಗ್ಲಿ ಇಂಟೀರಿಯರ್ಸಿಗೋಸ್ಕರ ಆಗ್ಲಿ ತುಂಬಾ ಹೆಲ್ಪ್ ಮಾಡಿದೆ. ಮನೆಯಲ್ಲಿ ನಂದೇ ಆದ ನನ್ನ ರೂಮು ಅಂಡ್ ಸ್ಟಡಿ ಟೇಬಲ್ ಎಲ್ಲ ಇದೆ. ಸೊ ಅದು ಓದಕ್ಕೂ ಈಸಿ ಆಗುತ್ತೆ ಅಂಡ್ ರಿಲ್ಯಾಕ್ಸ್ ಮಾಡ್ಬೇಕು ಅಂದ್ರೆ ಬಾಲ್ಕನಿನೂ ಇದೆ. ನಮ್ಮ ಮನೆನೂ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಒಪಿನಿಯನ್ ಕಿಂತ ಮನೆಗೆ ಬಂದಿರೋಂಥವ್ರು ಅವ್ರದ್ದು ಒಪಿನಿಯನ್ ಚೆನ್ನಾಗಿದ್ರೆ ನಮಗೂ ಒಂಥರ ಓಕೆ ತುಂಬಾ ಚೆನ್ನಾಗಿದೆ ಮನೆ ಅಂತ ಇದಾರೆ. ತುಂಬಾ ಖುಷಿ ಆಗುತ್ತೆ ಅವಾಗ ನಮಗೂನು. ಈ ಕಿಚನ್ ನನ್ನ ಒಂದು ಡ್ರೀಮ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ನಾವು ಹಳೆ ಮನೇಲಿದ್ದಾಗ ಕೆಲವೊಂದಿಷ್ಟು ಡ್ರಾಬ್ಯಾಕ್ ಗಳನ್ನ ನಾನು ಕಿಚನ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೆ. ಸೊ ಅದನ್ನ ನನ್ನ ಈ ಒಂದು ಎಲ್ಲಾ ರಿಕ್ವೈರ್ಮೆಂಟ್ಸ್ ಅನ್ನ ಚೆರಿಶ್ ಇಂಟೀರಿಯರ್ಸ್ ಅವ್ರ ಹತ್ರ ಹೇಳಿದಾಗ ಅದಕ್ಕೆ ಅವರದೇ ಆದಂತಹ ಒಂದಿಷ್ಟು ಐಡಿಯಾಸ್ ಗಳನ್ನ ಕೊಟ್ಟು ಅದ್ ನನಗೆ ಯಾವ ರೀತಿ ಬೇಕು ಅನ್ನುವಂತ ಒಂದು ಕಲ್ಪನೆ ಇತ್ತು. ತುಂಬಾ ಚೆನ್ನಾಗಿ ನನಗೆ ಈ ಒಂದು ಕಿಚನ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನಾನು ಚೆರಿಶ್ ಇಂಟೀರಿಯರ್ಸ್ ನವರಿಗೆ ತುಂಬಾ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮತ್ತೆ ನನ್ನ ರೂಮಲ್ಲಿ ಆಕ್ಚುಲಿ ತುಂಬಾ ದೊಡ್ಡ ವಿಂಡೋ ಇತ್ತು. ಆ ವಿಂಡೋ ಬೇಡ ಅಂತ ಹೇಳಿ ಬ್ರೇಕ್ ಮಾಡಿಸಿ ಡೋರ್ ಮಾಡಿಸಿದೀನಿ. ನಾನ್ ತುಂಬಾ ಜಾಸ್ತಿ ಮಾತಾಡಿದ್ದು ಅಂದ್ರೆ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋ ಅವ್ರ ಜೊತೆ. ಸೊ ದೇ ವರ್ ರಿಯಲಿ ವೆರಿ ಹೆಲ್ಪ್ಫುಲ್, ಫ್ರೆಂಡ್ಲಿ ಅಂಡ್ ನಾವೇನೇ ಸಜೆಷನ್ಸ್ ಕೊಟ್ರು ಅದನ್ನ ಇಮಿಡಿಯೇಟ್ ಆಗಿ ದೇ ಪ್ರೊಸೆಸ್ ಮಾಡಿ ಐಡಿಯಾಸ್ ನಮ್ಗೆ ಕಳಿಸ್ತಿದ್ರು. ರೂಮ್ ಡಿಸೈನ್ ಮಾಡ್ಬೇಕಾದ್ರೆ ನನ್ಗೆ ಒಂದ್ 3-4 ಡಿಸೈನ್ ಎಲ್ಲ ತೋರಿಸಿದ್ರು ಅಂಡ್ ಈ ಬ್ಯಾಕ್ ಪ್ಯಾನಲ್ ನನ್ಗೆ ಇಷ್ಟ ಆಯ್ತು ಅಂಡ್ ಅದನ್ನ ಚೂಸ್ ಮಾಡಕ್ಕೆ ಹೆಲ್ಪ್ ಮಾಡಿದಕ್ಕೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕಂಗೆ ಥ್ಯಾಂಕ್ಸ್. ಅಂಡ್ ಏನೇನ್ ನೆಸೆಸಿಟೀಸ್ ಅಂಡ್ ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನ ಚೆರಿಶ್ ಅವರು ಮಾಡ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಚೆರಿಶ್ ಹೋಮ್ಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಾವ್ ಯಾವಾಗ ಏನೇ ಚೇಂಜ್ ಕೇಳಿದ್ರು ಯಾವ್ದೇ ಇಲ್ಲ ಅಂದಂಗೆ ನಮ್ಗೆ ಹೇಗ್ ಬೇಕೋ ಹಾಗೆ ಕಟ್ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಗಿದೆ. ಮೇನ್ ಥ್ಯಾಂಕ್ಸ್ ಗೋಸ್ ಟು ಮೈ ಪೇರೆಂಟ್ಸ್. ಅವ್ರದ್ದೇ ಎಲ್ಲ ಇದು. ನಾನ್ ಏನೇ ಮಾಡಿದ್ರು ಅಗೇನ್ ಇನ್ ದಿ ಎಂಡ್ ಇಟ್ಸ್ theirs. So thank you mom and dad. And yeah, thank you Cherish for this. I had a very nice experience with Cherish and I know for sure nimgu Cherish jothe tumba chanagiro experience akagutte anta. So I recommend Cherish Happy Homes and Cherish Interior Studio. Thank you Cherish Happy Homes and thank you Cherish Interior Studio.